ನಾನು ಆ್ಯಕ್ಚುಲಿ ಕೆ ಆರ್ ಪುರಂ ಇಂದ ಈ ಕಡೆ ಬೂದ್ಗೆರೆ ಮೇಲಿಂದ ಹೊರಡ್ತಾ ಇದ್ದೀನಿ. ಇನ್ನು 279 ಕಿಲೋಮೀಟರ್ ತೋರಿಸ್ತಾ ಇದೆ. ಈ ವ್ಲಾಗಲ್ಲಿ ನೀವು ಜಸ್ಟ್ ಕಂಪ್ಲೀಟ್ ಜರ್ನಿ ನೋಡ್ತೀರಾ. ನಾವು ಇಲ್ಲಿಂದ ನಾನು ಹೇಗೆ ಸಕಲೇಶ್ಪುರಕ್ಕೆ ಹೋದೆ, ಎಷ್ಟು ಗಂಟೆಗೆ ಬಿಟ್ಟೆ, ಏನು ಅಂತ ಅವರು ಅಭಿಯಾನ ಬರ್ತಿದ್ದಾರೆ, ಎಲ್ಲ ನೀಟಾಗಿ ಬುಕ್ ಕೊಡಿ, ಅವರು ಜೀಪ್ ಓಡಿಸ್ಕೊ ಬರ್ತಿದ್ದಾರೆ ಅಂತ ಇರ್ಬೋದು. ಇವತ್ತು ನಾನು ಒಬ್ಬನೇ ಸೋಲೋ ಹೋಗ್ತಾ ಇದ್ದೀನಿ ಊರಿಗೆ ಜೀಪ್ ತಗೊಂಡು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಮೊನ್ನೆ ಆ್ಯಕ್ಚುಲಿ ಊರಿಗೆ ಗಾಡಿ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡೆ. ಹಿಮ ಮತ್ತು ಆರೋಹಿ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಗ್ತೈತೆ. ಯಾಕಂದರೆ ನಾವು ಮಧ್ಯಾಹ್ನ ಬಿಟ್ಬಿಡಿ, ಚಿಕ್ಕಪಟ್ಟೆ ಬಿಸಿಲಿತ್ತು, ಹಾಗಾಗಿ ತೊಗೊಂಡೋಗೋಕ್ಕಾಗಿಲ್ಲ. ನೀವು ನೋಡ್ಬೋದು, ಇವತ್ತು ನಾನು ಒಬ್ಬನೇ ಸೋಲೋ ಹೋಗ್ತಾ ಇದ್ದೀನಿ ಊರಿಗೆ ಜೀಪ್ ತೊಗೊಂಡು. ಇದೆಲ್ಲ ಆ್ಯಕ್ಚುಲಿ ಸಿಟಿಲೆಲ್ಲ ಓಡಿಸಾಡಬೇಕಾದ್ರೆ ಇನ್ನೂ ಸಿಕ್ಕಾಪಟ್ಟೆ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಜೀಪ್ಸ್ ಆರ್ ಮೆಂಟ್ ಫಾರ್ ಆಫ್ ರೋಡ್ ಅಥವಾ ಹಳ್ಳಿ ರೋಡ್ಗಳಲ್ಲಿ, ಆ ಥರ ರೋಡ್ಗಳಲ್ಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಬಟ್ ಫುಲ್ ಹೈವೇ ಈ ಥರ ಇತ್ತು ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಬಟ್ ಹವರ್ ಈ ಚಾಲೆಂಜ್ನ ತೊಗೊಂಡು ನಾನು ಹೊರಟಿದ್ದೀನಿ. ನಾನು ಆ್ಯಕ್ಚುಲಿ ಕೆ ಆರ್ ಪುರಂ ಇಂದ ಈ ಕಡೆ ಬೂದ್ಗೆರೆ ಮೇಲಿಂದ ಹೊರಡ್ತಾ ಇದ್ದೀನಿ. ಇನ್ನು 279 ಕಿಲೋಮೀಟರ್ ತೋರಿಸ್ತಾ ಇದೆ. ನಾನು ಡೈರೆಕ್ಟಾಗಿ ಆ ಕಡೆಯಿಂದ ಹೋಯಿತು ಅಂದರೆ ಈ ನಾಗವರ, ಯಶವಂತಪುರ ಆ ಸೈಡಿಂದ ಹೋಯಿತು ಅಂದರೆ ನನಗೆ ಆ್ಯಕ್ಚುಲಿ 240 ಆಗುತ್ತೆ. ಬಟ್ 40 ಕಿಲೋಮೀಟ್ರ್ ಈ ಕಡೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಇರೋಲ್ಲ. ಇದು ಆಲ್ಮೋಸ್ಟ್ ತುಮಕೂರು ರೋಡ್ ಟಚ್ ಆಗಿ ಅಲ್ಲಿಂದ ಮತ್ತೆ ನಾನು ಲೆಫ್ಟ್ ತೊಗೊಳ್ಳೋ ಒಂದು ಪ್ಲ್ಯಾನ್ ಇದೆ. ಬೂದ್ಗೆರೆ ಕಡೆಯಿಂದ ಒಂದು ದೇವನಹಳ್ಳಿ ಮೇಲೆ ಹೋಗೋಣ ಅಂತ. ಬನ್ನಿ ನೋಡೋಣ ಹೇಗೆ ಹೋಗುತ್ತೆ, ಏನು ಎತ್ತ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಅಡ್ವೆಂಚರಸ್ ಆಗಿದೆ ಈ ರೈಡು. ಗಾಡೀಲಿ ಹ್ಯಾಂಡ್ ಬ್ರೇಕ್ ಬರಲ್ಲ. ಮೊದಲ ದಿವಸ ಓಡಬೇಕಾದ್ರೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ, ಹಾಗಾಗಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ತೋರ್ಸೋಕ್ಕೆ ಸೀನರೀಸ್ ಎಲ್ಲ ಏನಿಲ್ಲ, ಜಸ್ಟ್ ಜರ್ನಿ ಇದು. ಸಕಲೇಶ್ಪುರ ರೀಚ್ ಆಗ್ತೀನಿ. ರೀಚ್ ಆದಮೇಲೆ ಲಾಸ್ಟ್ ಹೋಮ್ ಸ್ಟೇ ಏನು ಸಾದೇವಿದೆ, ನಾನು ಸಾದೇವೆಲ್ಲ ಸೇರ್ಕೊಂಡು ಒಳ್ಳೆ ಅಡ್ವೆಂಚರಸ್ ನೈಟ್ ಕ್ಯಾಂಪಿಂಗ್ ಮಾಡೋಣ ಅಂತ ಇದ್ದೀವಿ. ಆ ಕ್ಯಾಂಪಿಂಗ್ ಕೂಡ ತೋರಿಸ್ತೀವಿ. ಈ ವ್ಲಾಗಲ್ಲಿ ನೀವು ಜಸ್ಟ್ ಕಂಪ್ಲೀಟ್ ಜರ್ನಿ ನೋಡ್ತೀರಾ. ನಾವು ಇಲ್ಲಿಂದ ನಾನು ಹೇಗೆ ಸಕಲೇಶ್ಪುರಕ್ಕೆ ಹೋದೆ, ಎಷ್ಟು ಗಂಟೆಗೆ ಬಿಟ್ಟೆ, ಏನು ಅಂತ ನೋಡ್ಬೋದು. ಇವಾಗ ಆಲ್ರೆಡಿ 7 ಗಂಟೆ ಬೆಳಗ್ಗೆ. ನಾನು ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅನ್ನೋದು ದೊಡ್ಡ ಚಾಲೆಂಜ್. ಅದಾದಮೇಲೆ ನೆಕ್ಸ್ಟ್ ನಾವು ಮಾಡೋಂಥ ಕ್ಯಾಂಪಿಂಗ್ ಇರುತ್ತೆ. ಇದಿಷ್ಟೇ ನಮಗೆ ಈ ಒಂದು ದಿವಸದ ಮೇನ್ ಟಾಸ್ಕು. ನಡೀರಿ ಹೋಗೋಣ. ರೀಚ್ ಆಗಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂದರೆ ನಿಮ್ಗೆ ಎಂಡ್ ಆಫ್ ದ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಆದಷ್ಟು ನನ್ನ ಚಾಲೆಂಜ್ ಇರೋದು ಒಂದು ಸಂಜೆ ಒಳಗಡೆ, ಒಂದು 3 ಗಂಟೆ 4 ಗಂಟೆ ಒಳಗಡೆ ಮ್ಯಾಕ್ಸಿಮಮ್ ಟೈಮ್ ಇಟ್ಕೊಂಡಿದ್ದೀನಿ. ಕಾರಲ್ಲಿ ಹೋಗೋದಂದ್ರೆ ನಾನು ಒಂದು 3-3.5 ಅವರಲ್ಲಿ ರೀಚ್ ಆಗ್ತಿದ್ದೀನಿ ನಾರ್ಮಲಾಗಿ. ಇದರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇದೆ, ಯಾಕಂದರೆ ಇದು 50-60 ಮೇಲೆ ಹೋಗಲ್ಲ ಗಾಡಿ. ನೋಡೋಣ ಹೇಗೆ ಹೋಗ್ತೀವಿ ಅಂತ. ಬನ್ನಿ ಜರ್ನಿ ಎಂಜಾಯ್ ಮಾಡೋಣ. ಅಂದರೆ ಹೊಟ್ಟೆ ಸ್ವಲ್ಪ ಇತ್ತು, ಸ್ವಲ್ಪ ಬ್ರೇಕ್ಫಾಸ್ಟ್ನಾದ್ರು ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಟ್ಟಿದ್ದೀನಿ. ಅದು ಸಹ ಆಲ್ಮೋಸ್ಟ್ ಒಂದು 150 to 130 ಕಿಲೋಮೀಟರ್ಸ್ ಓಡಿದೆ. ಇವಾಗ ಒಂದು ಬ್ರೇಕ್, ಪರವಾಗಿಲ್ಲ, ನಾರ್ಮಲ್ ಕಾರ್ ಥರನೇ ಓಡಿಸ್ಕೊಂಡು ಹೋಗ್ಬೋದು. ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನಾನ್ ಸ್ಟಾಪ್ ಹಾಸನ ಸುಜಿತ್ ವೇಟ್ ಮಾಡ್ಕೊಂಡು ಸುಜಿತಿಂದ ಡೈರೆಕ್ಟಾಗಿ ಸಕಲೇಶ್ಪುರಕ್ಕೆ ಹೋಗೋದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಈ ಕಡೆ ತುಮಕೂರು, ಈ ಕಡೆ ಟಿಪ್ಟೂರು, ಅದು ಸೆಂಟ್ರಲ್ ಇದ್ದೀನಿ. ಇನ್ನೂ ಒಂದು 100-150 ಕಿಲೋಮೀಟ್ರ್ ಇದೆ ಸಕಲೇಶ್ಪುರಕ್ಕೆ. ಹಾಸನ ಹೋಗಿ ಹಾಸನಲ್ಲಿ ಇವನ್ನ ಸುಜಿತ್ ಬರ್ತಾನೆ. ಸುಜಿತ್ ಅವ್ನ ಗಾಡಿ ತೊಗೊಂಬರ್ತಾನೆ. ಸುಜಿತ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಹೋಗಬೇಕು. ನಾನು ಆಲ್ಮೋಸ್ಟ್ ಒಂದು 70-80 ಸ್ಪೀಡಲ್ಲಿ ಬಂದಿದ್ದೀನಿ ಹೈವೇಲೆಲ್ಲ. ಹಾಗಾಗಿ ಏನು ಪ್ರಾಬ್ಲಮ್ ಏನಿಲ್ಲ, ಗಾಡಿ ಚೆನ್ನಾಗಿ ಬಂದಿದೆ. ಟಯರ್ಗಳೆಲ್ಲ ಟ್ಯೂಬ್ ಅಲ್ವಾ, ಹಾಗಾಗಿ ಟಯರ್ ತುಂಬ ಹಳೇದಾದ್ರೂ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಒಂದು ರೇಂಜ್ಗೆ ನೀಟಾಗಿ ಓಡಿಸ್ಬೋದು. ಟಯರ್ ಈ ರಿಮ್ಮೆಲ್ಲ ಚೇಂಜ್ ಮಾಡಿಸ್ಬೇಕು, ಟ್ಯೂಬ್ಲೆಸ್ ಟಯರ್ ಹಾಕ್ಸೋಕ್ಕೆ. ಹಂಗಾಗಿ ಟ್ಯೂಬ್ ಇರೋದ್ರಿಂದ ಟಯರ್ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿವರೆಗೂ. ಇದು ಹಿಂದ್ಗಡೆ ರೀಬಿಲ್ಡ್ ಟಯರು, ಬಟ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ನೋಡೋಣ, ಗಾಡಿ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ನಾನ್ ಸ್ಟಾಪ್ ನಾನೊಂದು 130 ಕಿಲೋಮೀಟ್ರ್ ಓಡಿಸ್ಕೊಂಡ್ಬಂದಿದ್ದೀನಿ. ಇನ್ನು 150 ಕಿಲೋಮೀಟ್ರ್ ಹೋಗಬೇಕು. ಇನ್ನೊಂದು ಹಾಸನ 100 ಕಿಲೋಮೀಟ್ರು, ಅಲ್ಲಿಂದ ಒಂದು 50 ಕಿಲೋಮೀಟ್ರು ಸಕಲೇಶ್ಪುರಕ್ಕೆ ಹೋಗೋಣ. ಬನ್ನಿ. ಇಟ್ ವಾಸ್ ನೈಸ್ ಫನ್, ತುಂಬ ಚೆನ್ನಾಗಿತ್ತು. ಸೋಲೋ ರೈಡ್ ಆದ್ರೂ ನನಗೇನು ಬೋರೇ ಹೊಡಿಲಿಲ್ಲ. ಅಷ್ಟು ನೀಟಾಗಿ ಗಾಡಿ ಎಲ್ಲೂ ಕೈ ಕೊಡದೆ ಏನೂ ಪ್ರಾಬ್ಲಮ್ ಆದರೆ ನೀಟಾಗಿ ಓಡಿಸ್ಕೊಂಡು ಬಂದಿದ್ದೀನಿ. ಈಗ
ಮತ್ತೆ ವಾಪಸ್ಸು ಕೊಡೋಣ. ನಡೀರಿ. ಇಟ್ ವಾಸ್ ಫನ್ ಡ್ರೈವಿಂಗ್ ಇಟ್. ನಾನು ಲಾಸ್ಟ್ ಟೈಮು ಹೆದರ್ಕೊಬಿಟ್ಟೆ, ಹೆಂಗೆ ತೊಗೊಂಬರೋದಪ್ಪ ಇದನ್ನು, ಹೆಂಡತಿ ಮಕ್ಕಳೆಲ್ಲ ಇರಬೇಕಾದ್ರೆ ಅಂತ. ಬಟ್ ನಮ್ಮ ಸೋಲೋ ಓಡಿಸ್ದಾಗ ಇದ್ದಿದ್ದು ಕಾನ್ಫಿಡೆಂಟ್ ಅವತ್ತಿರಲಿಲ್ಲ. ಯಾಕಂದರೆ ಫ್ಯಾಮಿಲಿ ಅಲ್ವಾ, ಫ್ಯಾಮಿಲಿ ಅಂದಮೇಲೆ ಒಂದು ಸ್ವಲ್ಪ ಭಯ ಇರುತ್ತೆ, ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಹೆಂಗೆ ಏನು ಅಂತ. ಆ ಭಯದಿಂದ ಏನೋ ನಾನು ಅವತ್ತು ಧೈರ್ಯ ಮಾಡಲಿಲ್ಲ ಗಾಡಿ ಮುಂದೆ ತೊಗೊಂಡೋಗೋದಕ್ಕೆ. ಬಟ್ ಇವತ್ತು ನಾನು ಒಬ್ಬನೇ ಇರೋದ್ರಿಂದ ಆ ಭಯ ನನಗಿಲ್ಲ, ಆರಾಮಾಗಿ ಓಡಿಸ್ಬೋದು ಅಂತ. ಬೆಳಗ್ಗೆ ಹೀಟ್ ಮಾಡಿರೋದಷ್ಟೇ, ಬಟ್ ಇವಾಗೇನೇನು ಹೀಟ್ ಏನು ಮಾಡಿಲ್ಲ, ಹೀಟಾಗಿ ಹೋಗ್ತಾಯಿದೆ ಗಾಡಿ. ನೋಡಿ ಇನ್ನೂ 150 ಅಲ್ಲ, 141 ಕಿಲೋಮೀಟ್ರ್ ಇದೆ. ಈ ಲೊಕೇಶನಲ್ಲಿ ಇದ್ದೀನಿ. ಈ ಲೊಕೇಶನ್ದು ಯಾರು ಇದ್ದರೆ, ತುಮಕೂರು ಟಿಪ್ಟೂರು ಯಾರು ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿಂದ ಸೀದಾ ಅರಸೀಕೆರೆಗೆ ಮುಂಚೆ ಟಿಪ್ಟೂರು ಲೆಫ್ಟ್ ತೊಗೊಂಡ್ರೆ ಹಾಸನ. ಓಕೆ ನಡೀರಿ, ಹೊರಡುವಂತೆ. ಇಟ್ ವಾಸ್ ನೈಸ್ ಆ್ಯಂಡ್ ಟೂ ಮಚ್ ಆಫ್ ಫನ್. ಗಾಡಿ ಓಡಿಸೋದ್ರಲ್ಲಿ ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಆಗದೆ, ಎಲ್ಲೂ ಕೈ ಕೊಡದೆ ನೀಟಾಗಿ ಓಡಿಸ್ಕೊಂಡು ಬಂದೆ. ಕೈ ಯಾವಾಗೂ ಹ್ಯಾಂಡ್ ಬ್ರೇಕ್ ಅಂತಲೇ ಹೋಗುತ್ತೆ, ಹ್ಯಾಂಡ್ ಬ್ರೇಕ್ ಇಲ್ಲ ಈ ಗಾಡಿಗೆ ಹೆಚ್ಚಿದಾಗಿ. ಇಲ್ಲಿ ಒಂದು ಬಸ್ ಬರ್ತಾ ಇದೆ, ಬಸ್ ಪಾಸ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಸೌಂಡ್ ಒಂದೇ ತಲೆನೋವು, ಸಿಕ್ಕಾಬಿಡೆ ಗೊರೋ ಅಂತ ಸೌಂಡ್ ಇಲ್ಲ ಅಂದರೆ ಮಸ್ತಾಗಿದೆ. ಮೈಕ್ ತೆಗೆದುಬಿಟ್ಟಿದ್ದೀನಿ, ಇವಾಗ ಸೌಂಡ್ ಬರ್ತಾಯಿದೆ. ಆವಾಗಲೇ ಫಸ್ಟ್ ಮಾಡಿದಾಗ ಮೈಕ್ ಹಾಕೊಂಡು ರೆಕಾರ್ಡ್ ಮಾಡಿದ್ದೆ, ವಿತೌಟ್ ಮೈಕ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಡೀರಿ, ಜರ್ನಿ ಕಂಟಿನ್ಯೂ ಮಾಡೋಣ. ಬೆಳಗ್ಗೆ 7 ಗಂಟೆಗೆ ಬಿಟ್ಟೆ ನಾನು. ಇವಾಗ ನೋಡ್ಬೋದು 12:23. ಆಲ್ರೆಡಿ 33 ಕಿಲೋಮೀಟ್ರ್ ಇದೆ ಸಕಲೇಶ್ಪುರಕ್ಕೆ. ಯಪ್ಪ, ಫೈನಲಾಗಿ ಸುಜಿತ್ ಬಂದಿದ್ದಾನೆ. ನನ್ನ ಪಾಪ ನನಗೆ ಬಂದು ಅವಾಗಿಂದ ವೇಟ್ ಮಾಡ್ತಾರೆ, ನಾನೇ ವೇಟ್. ಏನು ಸೊಂಟ ನೋವು ಅದು ಇದು ಏನು ಆಗಲಿಲ್ಲಪ್ಪ ನನಗೆ. ಆಯ್ತು ಸುಜಿ, ಇದ್ದು ಓಡಿಸ್ಕೊಂಡು ಬಂದೆ. ಆರಾಮ ಸಾಹಸ ಮಾಡಿ ನೋಡಲಿ. ಮೆಕ್ಯಾನಿಕ್ ಟ್ರಾಫಿಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅವ್ರು ಅಭಿಯಾನ ಬರ್ತಿದ್ದಾರೆ, ಎಲ್ಲ ನೀಟಾಗಿ ಕೊಡಿ, ಅವರು ಜೀಪ್ ಓಡಿಸ್ಕೊ ಬರ್ತಿದ್ದಾರೆ ಅಂತ. ವಾಕಿ ಟಾಕಿ ಎಲ್ಲ ಹಿಡ್ಕೊ ಬಂದ್ಬಿಟ್ಟಿದೆ. ಒಂದೇ ಇರೋದ ಎರಡೈತಾ? ಒಂದೇ ಇರೋದು. ಒಂದೇನಾ? ಅದು ಪೊಲೀಸರು ಕನೆಕ್ಟ್ ಆಗ್ಬಿಡೋದಿಲ್ಲ. ಮಾಡಿದೆ ಪರವಾಗಿಲ್ಲ ಗುರು. ಧೂಳು ಹೆಂಗಿದೆ ಅಂದರೆ, ಇದ್ರಲ್ಲಿ ನಾನೇ ಹಾಕಿದ್ದು, ಇದಾಕ್ದೆ, ಮ್ಯಾಟ್ ಹಾಕ್ದೆ. ಅಯ್ಯೋ ಒಳಗಡೆ ನೋಡ, ಇನ್ನೊಂದು ಹಾಕೋದು ಗ್ರೀನ್ ಮ್ಯಾಟ್ ಹಾಕಿದ್ದೀನಿ. ಅದು ಇದು ನಾನೇ ತಂದು ಹಾಕಿದ್ದು. ಧೂಳು ಹೆಂಗಿದೆ ಅಂದರೆ, ಈ ರೋಡ್ ಸಿಕ್ಕಾಪಟ್ಟೆ ಧೂಳಾಗಿದೆ ಅಲ್ವಾ ನಿಮಗೆ? ನಾನು ಆ್ಯಕ್ಚುಲಿ ಏನಕ್ಕೆ ಆ ರೋಡಲ್ಲಿ ಬಂದೆ ಅಂದರೆ, ಟೋಲ್ ಅವಾಯ್ಡ್ ಮಾಡಬೇಕು ಅಂತ ಒಂದು. ಇವಾಗ ಎಲ್ಲೂ ಟೋಲ್ ಎಲ್ಲೂ ಪೇ ಮಾಡಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಹೆಂಗಿದ್ರು ಸ್ಲೋನೇ ಬರೋದು. ಅದು ಫುಲ್ ಸ್ವಲ್ಪ ಆಫ್ ರೋಡಿಂಗ್ ಇದೆಯಲ್ಲ, ಇನ್ನೂ ಹಂಗೆ ಏನೋ ಮಾಡಬೇಕು. ಗಾಡಿ ಅಲ್ಲಿಂದ ಹೊರಟಾಗ ಇತ್ತಲ್ಲ, ಅಲ್ಲಿಂದ ಹೊರಟು ಇಲ್ಲಿಗೆ ತಲುಪೋ ತನಕ ಯಾವ ಥರ ಆಯಿತು? ನಾವು ಫಸ್ಟ್ ಡೇ ಮೈಸೂರಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ. ಕಂಫರ್ಟಬಲ್. ಸ್ಟೇರಿಂಗ್ ಎಲ್ಲ ಯಾವ ಸ್ವಲ್ಪ ಫ್ರೀ ಇದೆ. ಟಯರು ಇದೆಲ್ಲ ಜಂಪಿಂಗ್ ಗಿಂಪಿಂಗ್ ಕುಕ್ಕೋದು ಅದೆಲ್ಲ ಏನಿಲ್ಲ. ಹಂಪ್ಸಲ್ಲೆಲ್ಲ ಸೆಕೆಂಡ್ ಗೇರಲ್ಲಿ ಇಳಿಸಿದ್ರು ಎತ್ತು ಕುಕ್ಕೋದು. ಈಗ ಅದು ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಹೋಗಿ ಸ್ನಾನ ಮಾಡಬೇಕು. ಫುಲ್ಲು ಎಲ್ಲ ಕಡೆ ಧೂಳು, ಟ್ಯಾನ್ ಆಗ್ಬಿಟ್ಟಿದೆ. ಇವಾಗ 12:30 ಅಲ್ವಾ? ಮನೆಗೆ ಹೋಗಿ ಸ್ನಾನ ಮಾಡ್ತಾ ಇರಿ. ನನಗೆ ಒಂದು ½ ಅನ್ ಅವರ್ ಕೆಲಸ ಇದೆ. ಹೌದಾ? ಇಲ್ಲೇ ಆನ್ ದ ವೇ. ಸರಿ ಸರಿ, ಒಳಗಡೆ ನಮ್ಮ ಊರಲ್ಲಿ ಬೆಳಗೋರಲ್ಲಿ. ಓಕೆ ಓಕೆ, ಅಲ್ಲಿ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಬರ್ತೀನಿ. ಆಯ್ತು, ಹಂಗೆ ಮಾಡಿ. ಅದು ನಿಲ್ಲಿಸ್ಬಿಟ್ಟು ಇದನ್ನು ಕ್ಯಾಂಪಿಗೆ ತೊಗೊಂಡು ನೋಡ್ತೀನಿ. ಓಕೆ 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 ಸರಿ. ಮತ್ತೆ ಓಕೆ, ನೀವು ಅಲ್ಲಿ ಮನೇಲೇ ಇರ್ತೀರಿ. ಮನೆಗೆ ಬಂದ್ಬಿಡ? ಮನೆಗೆ ಬಂದ್ಬಿಡೋಣ. ನಾನು ಇವಾಗ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ನಾನು ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲೇ ಕ್ಯಾಂಪಿಂಗ್ ಐಟಮ್ಸ್ ಎಲ್ಲ ಇಟ್ಕೋತೀನಿ. ಅಲ್ಲಿ ತಲುಪೋದ್ರೊಳಗೆ ಬಂದ್ಬಿಡ್ತೀನಿ ನಾನು. ಓಕೆ, ½ ಅನ್ ಅವರ್ ಅಷ್ಟೇ. ಕೂಲ್ ಒಳಗಡೆ ಅಂದ. ಆಯ್ತು ಸರಿ, ಹಂಗೆ ಆಗಲಿ. ಬಾಯ್. ಓಕೆ ಸರಿ, ನಡೀರಿ. ಇವಾಗ ನಾವು ಸೀದಾ ಹೋಗೋಣ ಮನೆಗೆ. ಇನ್ನೊಂದು 40 ಕಿಲೋಮೀಟ್ರ್ ಇದೆ ಮನೆ. 40 ಕಿಲೋಮೀಟ್ರಿಗೆ ಮನೆ ರೀಚ್.
ಯಪ್ಪ ಎಷ್ಟು ಧೂಳೈತೆ ಅಂದರೆ ಅಷ್ಟು ಧೂಳೈತೆ. ಬಂದಿದ್ದು ರೋಡ್ ಅಂಥದ್ದು, ಅಲ್ಲೆಲ್ಲ ಫುಲ್ಲು ಆಫ್ ರೋಡೆಲ್ಲ ಮಾಡ್ಕೊಂಡು ಅಲ್ಲಿ ಹಿಂಗೇ ಬಂದಿದ್ದೀನಿ. ನಡೀರಿ ಈಗ ಹೋಗೋಣ. ಸಕಲೇಶ್ಪುರ ರೀಚ್ ಆದೆ. ಸಕಲೇಶ್ಪುರ ರೀಚ್ ಆಗಿ ಮತ್ತೆ ಗಾಡಿಗೆ ಒಂದು 2000 ಡೀಸೆಲು, ಹಾಗೆ ಸಾಧಾರಣ ಗಾಡಿಗೆ ಒಂದು 500 ರೂಪಾಯಿ ಡೀಸೆಲ್, ಟೋಟಲ್ ಒಂದು 2500 ರೂಪಾಯಿ ಡೀಸೆಲ್ ತೊಗೊಂಡು, ಅಂದರೆ ನನ್ನ ಗಾಡಿಗೆ ಆಲ್ರೆಡಿ 2000 ಹಾಕ್ಸಿದ್ದೀನಿ. ಅವ್ನಿಗೆ ಕ್ಯಾನ್ ತೊಗೊಂಡಿದ್ದೀನಿ, ಯಾಕಂದ್ರೆ ಒಂದು ಒಳ್ಳೆ ಆಫ್ ರೋಡಿಂಗ್ ಇದೆ ಅಂತೆ, ಆಫ್ ರೋಡಿಂಗ್ ಎಲ್ಲ ಮಾಡೋಣ ಅಂತೇಳಿ. ಟೈಪ್ ಇವಾಗ ನೋಡ್ಬೋದು ನೀವು 1:30. ಇದು ನಮ್ಮ ಸಕಲೇಶ್ಪುರದಲ್ಲಿ ಕೆಂಪೇಗೌಡ ಪ್ರತಿಮೆ ಹೊಸದಾಗಿ ಮಾಡಿರೋದು. ಇದು ತುಂಬ ಗ್ರ್ಯಾಂಡಾಗಿ ಇನಾಗ್ರೇಷನ್ ಮಾಡಿದ್ರು ಕೆಂಪೇಗೌಡರ ಪ್ರತಿಮೆನ. ಸೊ ಇವಾಗ ನಾನು ಸಕಲೇಶ್ಪುರ ರೀಚ್ ಆದೆ, ಸಮಾಧಾನ. ಈಗ ಮನೆಗೆ ಹೋಗಿ ಒಂದು ಸ್ವಲ್ಪ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಕ್ಯಾಂಪಿಂಗ್ ಐಟಮ್ಸ್ ಎಲ್ಲ ತೊಗೊಂಡು, ಈ ಕೆಲವು ಐಟಮ್ಸ್ ಎಲ್ಲ ಇದೆ, ಇದೆಲ್ಲ ಮನೇಲಿ ಹಾಕಬೇಕು. ಆಮೇಲೆ ಒಳಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕ್ಯಾಂಪಿಂಗ್ ಐಟಮ್ಸ್ ತೊಗೊಂಡು ಸಹದೇವ್ನ ಏನು ಹೋಮ್ ಸ್ಟೇ ಇದೆ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಂದ ಒಂದು ಒಳ್ಳೆ ಆಫ್ ರೋಡಿಂಗ್ ಇದೆ, ವಾಟರ್ ಕ್ರಾಸಿಂಗು. ಆ ವಾಟರ್ ಕ್ರಾಸಿಂಗ್ ಆಫ್ ರೋಡ್ ಮುಗಿಸ್ಕೊಂಡು ಆಮೇಲೆ ಸೀದಾ ಕ್ಯಾಂಪ್ ಮಾಡೋಣ ಅಂತ ಇದ್ದೀವಿ. ಸೊ ಟೋಟಲ್ ಒಂದು 3 ಸೀರೀಸ್ ಆಗುತ್ತೆ ಈ ಎಪಿಸೋಡು. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅಷ್ಟೇ. ನಡೀರಿ ಇವಾಗ ನಾನು ಹೊರಡೋಣಂತೆ. ನನಗೆ ಆ್ಯಕ್ಚುಲಿ ಸೊಂಟ ನೋವೇನು ಅಂಥದ್ದೇನು ಬರಲಿಲ್ಲಪ್ಪ. ಆ್ಯಕ್ಚುಲಿ 150 ಕಿಲೋಮೀಟ್ರಿಗೆ 130 ಒಂದೊಂದು ಸ್ಟಾಪ್ ಕೊಟ್ಟೆ. ಅದು ಬಿಟ್ಟರೆ ಪೆಟ್ರೋಲ್ ನಿಲ್ಲಿಸಿದ್ದೀನಿ, ಸುಜಿತ್ ನಿಲ್ಲಿಸಿದ್ದೀನಿ. ಓಡಿಬೋದಿದ್ದೀನಿ ಆರಾಮಾಗಿ ಒಂದು 200. ನನ್ನ ಸಕಲೇಶ್ಪುರ ಅಂದರೆ ಟೈಮ್ ತೊಗೊಳ್ತು, ಸ್ವಲ್ಪ ಮಾಡಿಫೈ ಎಲ್ಲ ಮಾಡಿಸಿದ್ರೆ ಇನ್ನೂ ಚಚ್ಬೋದು. ಬಟ್ ಒಂದು 80-90 ಬಂದಿದ್ದೀನಿ. ಏನಂದರೆ ಸ್ವಲ್ಪ ಓವರ್ಟೇಕ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಪವರ್ ಸ್ಟೇರಿಂಗ್ ಇಲ್ಲದೆ ಇರೋದ್ರಿಂದ. ಪವರ್ ಸ್ಟೇರಿಂಗ್ ಇದ್ಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ, ಒಳ್ಳೆ ಗಾಡಿ, ಮಸ್ತ್. ಸೌಂಡ್ ಒಂದಷ್ಟೇ ಗಿರೋ ಅಂತ. ನಾನು ಇಯರ್ ಪ್ಲಗ್ಸ್ ಹಾಕ್ಕೊಂಡೇ ಓಡಿಸಿರೋದು ಗಾಡಿ ಫುಲ್ಲು. ಇದನ್ನು ಹಾಕ್ಕೊಂಡು ನನಗೆ ಆ್ಯಕ್ಚುಲಿ ಸೌಂಡ್ ಎಲ್ಲ ಸ್ವಲ್ಪ ಇಷ್ಟ ಆಗಲ್ಲ, ಬಟ್ ಗಾಡಿ ಇಷ್ಟಪಟ್ಮೇಲೆ ಸೌಂಡು ಇಷ್ಟಪಡಬೇಕಲ್ವಾ, ಹಾಗಾಗಿ. ಸೊ ನಡೀರಿ ಹೋಗೋಣಂತೆ. ಫೈನಲಾಗಿ ನಾನಂತೂ ಮನೆ ರೀಚ್ ಆದೆ. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದೆ, ಹಾಗಾಗಿ ಫಸ್ಟ್ ಹೋಗಿ ಸ್ನಾನ ಮಾಡಿಬಿಟ್ಟೆ. ರೀಚ್ ಆಗಿರೋ ಬಗ್ಗೆ ವೀಡಿಯೋನೂ ಮಾಡಿಲ್ಲ. ಸೊ ಫೈನಲಾಗಿ ಮನೆ ರೀಚ್ ಆಗಿದ್ದೀನಿ ನಾನು. ಸೊ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ರೆಡಿ, ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ, ನನ್ನ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ಹೋಪ್ ನಿಮಗೆ ಇಲ್ಲಿವರೆಗೂ ವೀಡಿಯೋ ಎಲ್ಲ ಇಷ್ಟ ಆಗಿದೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಇಲ್ಲಿಂದ ಹೊರಟು ಕ್ಯಾಂಪಿಂಗ್ ಸ್ಪಾಟ್ಗೆ ಹೋಗೋದು ಮತ್ತು ಏನೇನು ಪ್ಯಾಕ್ ಮಾಡ್ಕೊಂಡು ಏನೇನು ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ, ಹ್ಯಾಪಿ ಕ್ಯಾಂಪಿಂಗ್.